ದೇವರು ಎಲ್ಲಿದ್ದಾನೆ? ಗುಡಿಯ ಒಳಗೆ ಮಾತ್ರ ಇರೋದಲ್ಲ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದ ಗುಹೆಯ ಒಳಗೆ ಭಗವಂತ ನೆಲೆಸಿದ್ದಾನೆ. ಅಲ್ಲಿ ಭಗವಂತನನ್ನು ಕಂಡು ಭಗವಂತನ ಆರಾಧನೆಯನ್ನು ಮಾಡಬೇಕು. ಹೇಗೆ? ಗುಡಿಯೊಳಗೆ ಭಗವಂತನ ಆರಾಧನೆ ಮಾಡಿ ನಮಗೆ ಗೊತ್ತು. ಎಲ್ಲರ ಹೃದಯದೊಳಗಿರುವ ಭಗವಂತನ ಆರಾಧನೆ ಬಗ್ಗೆ ಹೇಗೆ? ಅಲ್ಲಿಯೂ ಪ್ರದಕ್ಷಿಣೆ, ನಮಸ್ಕಾರ, ಮಂಗಳಾರತಿ ಅಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ, ಈ ವೃತ್ತಿಯ ಮೂಲಕ ಆ ಎಲ್ಲರ ಹೃದಯದೊಳಗೆ ನೆಲೆಸಿರುವ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನದೊಟ್ಟಿಗೆ ನಮ್ಮ ಬದುಕಿಗೋಸ್ಕರ ಆಯ್ದುಕೊಂಡ ವೃತ್ತಿಯೇ ಸರಿ, ಅದನ್ನಾದರೂ ನಿರ್ವಹಣೆ ಮಾಡಬೇಕು. ಯಾವಾಗ ವೃತ್ತಿಯೂ ಭಗವಂತನ ಆರಾಧನೆ ಆಗ್ತಾ ಇದೆ, ಭಗವಂತನ ಆರಾಧನೆಗೆ ನಾವು ಬಳಸುವ ಹೂವು ಹಣ್ಣು ಹೇಗಿರಬೇಕು? ಸುವಾಸನೆ ಭರಿತವಾಗಿರತಕ್ಕಂಥ ಪುಷ್ಪ, ಪರಿಮಳ ಭರಿತವಾಗಿರತಕ್ಕಂಥ ಫಲ, ರಸಭರಿತವಾಗಿರತಕ್ಕಂತಹ ಹಣ್ಣು ಆಗಿರಬೇಕೇ ಹೊರತು ಕೊಳೆತು ನಾರುವ ಪುಷ್ಪ, ರಸವಿಲ್ಲದೆ ಇರತಕ್ಕಂತಹ ಸತ್ವ ಹೋಗಿರತಕ್ಕಂತಹ ಫಲ ದೇವರ ನೈವೇದ್ಯಕ್ಕೆ ಬರೋದಿಲ್ಲ. ಅದು ದೇವರ ಪೂಜನೆ ಆಗೋದಿಲ್ಲ. ಹಾಗೆ ನಮ್ಮ ಬದುಕೇ ಭಗವಂತನ ಆರಾಧನೆಯಾಗುವಾಗ ಅಲ್ಲಿ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಹಾಗೆ ಸುವಾಸನೆ ಭರಿತವಾಗಿರುವಂತಹ ಪುಷ್ಪವಾಗಿರಬೇಕು, ರಸಭರಿತವಾಗಿರತಕ್ಕಂತಹ ಹಣ್ಣಾಗಿರಬೇಕು. ಮೋಸ ಅವ್ಯವಹಾರ ವಂಚನೆಗಳಿಗಲ್ಲಿ ಎಡೆ ಇಲ್ಲ. ಆ ರೀತಿಯ ಬದುಕು ಆಗಬೇಕು ಅಂತಿದ್ರೆ ಆ ಭಗವಂತನ ಚಿಂತನೆ ಬೇಕು. ಹರಿಪಾದ ವಿನಮ್ರಧಿಯ ಸತತಂ, ಭಗವಂತನ ಚಿಂತನೆಯನ್ನು ಇಟ್ಟುಕೊಂಡು ನಾವು ಆ ರೀತಿ ನಡೆದೆವು ಅಂತಂದರೆ ನಾವು ಮಾಡಿದ್ದೆಲ್ಲ ಭಗವಂತನ ಆರಾಧನೆ ಆಗತ್ತೆ. ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ಕೂಡ ಭಗವಂತ ನನ್ನೊಳಗೆ ನಿಂತುಕೊಂಡು ಈ ರೀತಿಯ ಕರ್ಮ ಮಾಡಿಸ್ತಾ ಇದ್ದಾನೆ ಅನ್ನೋ ಎಚ್ಚರ ಇಟ್ಟುಕೊಂಡು ನಾವು ಮಾಡಿದೆವು ಅಂತಂದರೆ ಮಾಡಿದ್ದೆಲ್ಲ ದೇವರ ಪೂಜೆ ಆಗತ್ತೆ. ಏನು ಪ್ರತಿಫಲವನ್ನು ನಾವು ಉಣ್ತೇವೆ ಆ ಉಂಡದ್ದೆಲ್ಲ ಅನುಭವಿಸಿದ್ದೆಲ್ಲ ಭಗವಂತನ ಪ್ರಸಾದವಾಗತ್ತೆ. ಹೀಗೆ ಬದುಕೇ ಭಗವಂತನ ಆರಾಧನೆಯಾಗಬೇಕು. ನಾವೇನು ಮಾಡ್ತಾ ಇದ್ದೇವೆ? ಬದುಕಿನಲ್ಲಿ ಒಂದು ಭಗವಂತನ ಆರಾಧನೆ, ಅನೇಕ ಕರ್ತವ್ಯಗಳಿರ್ತಾವೆ, ಕೆಲಸಗಳಿರ್ತಾವೆ. ಆ ಎಲ್ಲ ಕೆಲಸದ ನಡುವೆ ದೇವರ ಪೂಜೆಯು ಕೂಡ ಒಂದು ಕೆಲಸ ಅಂತ ಮಾಡಿಕೊಂಡ್ಬಿಟ್ಟಿರ್ತೇವೆ. ಆಟಕ್ಕಿಷ್ಟು ಹೊತ್ತು, ಪಾಠಕ್ಕಿಷ್ಟು ಹೊತ್ತು, ಆಫೀಸ್ ಕೆಲಸಕ್ಕೆ ಇಷ್ಟು ಹೊತ್ತು, ಮಾರ್ಕೆಟ್ ಕೆಲಸಕ್ಕೆ ಇಷ್ಟು ಹೊತ್ತು, ಹಾಗೇನೆ ದೇವರ ಪೂಜೆಗೂ ಒಂದಿಷ್ಟು ಹೊತ್ತು. ಇಲ್ಲ, ಬದುಕು ಬೇರೆ, ಭಗವಂತನ ಆರಾಧನೆ ಬೇರೆ ಆಗಬಾರದು. ಹೇಗೆ ಅಂತಂದರೆ ಉಸಿರಿನಂತೆ. ದಿನದಲ್ಲಿ ಅನೇಕ ಕೆಲಸಗಳಿಗೆ ಹೊತ್ತನ್ನೆಲ್ಲ ಹಂಚಿ ಹಾಕ್ತೇವೆ. ಈ ಒಂದು ಕೆಲಸಕ್ಕೆ, ಯಾವುದು ಉಸಿರಾಟ ಅನ್ನುವಂಥ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ, ಅದಕ್ಕೂ ನಾವು ಹೊತ್ತನ್ನು ಹಂಚಿ ಹಾಕ್ತೇವೇನು? ದಿನದಲ್ಲಿ ಇಷ್ಟು ಹೊತ್ತು ಉಸಿರಾಟ, ಎಷ್ಟು ಹೊತ್ತು? ಆಫೀಸ್ ಕೆಲಸ ಒಂದು 8 ಗಂಟೆ 10 ಗಂಟೆ ಆಫೀಸ್ ಕೆಲಸ, ಇದೊಂದು 12 ಗಂಟೆ ಇರಲಿ, ಉಳಿದು ಹೊತ್ತು ರೆಸ್ಟು. ಇಲ್ಲ, 10 ಅಲ್ಲ 12, 12 ಅಲ್ಲ 18, 18 ಅಲ್ಲ 20 ಸಾಲದು. 24 ಗಂಟೆಯೂ ಕೂಡ ಈ ಉಸಿರಾಟ ಅನ್ನುವಂತಹದ್ದು ಏನಿದೆ ಅಲ್ಲ, ಅದು ನಡೆದೇ ಇರಬೇಕು. ಒಮ್ಮೆ ಅದಕ್ಕೆ ರೆಸ್ಟ್ ಕೊಟ್ಟಿದ್ದೇವೆ ಅಂತಂದರೆ ಮತ್ತೆ ಪರ್ಮನೆಂಟ್ ರೆಸ್ಟ್ ಆಗತ್ತೆ ಅಷ್ಟೇ. ಯಾಕೆ? ಬದುಕು ಬೇರೆ ಅಲ್ಲ, ಉಸಿರಾಟ ಬೇರೆ ಅಲ್ಲ. ಭಗವಂತನ ಆರಾಧನೆ ಹೀಗಿರಬೇಕು. ಬದುಕು ಬೇರೆ, ಉಸಿರಾಟ ಬೇರೆ. ಬದುಕು ಬೇರೆ, ಭಗವಂತನ ಆರಾಧನೆ ಬೇರೆ ಅಲ್ಲ. ಹನುಮಂತ ದೇವರು ರಾಮದೇವರು ಮುಂದೆ ನಿವೇದಿಸಿಕೊಳ್ತಾ ಇದ್ದಾರಂತೆ. ರಾಮದೇವರು ಪಟ್ಟಾಭಿಷಿಕ್ತರಾದರು. ತುಂಬಿದ ಸಭೆಯಲ್ಲಿ ಎಲ್ಲರನ್ನು ಕರೆದು ಹೇಳ್ತಾ ಇದ್ದಾರೆ, ಸುಗ್ರೀವನ ನೇತೃತ್ವದಲ್ಲಿ ಬಂದ ಕಪಿಗಳಿದ್ದಾರೆ, ವಿಭೀಷಣ ನೇತೃತ್ವದಲ್ಲಿ ಬಂದಿರತಕ್ಕಂತಹ ಅನೇಕ ಅಸುರರಿದ್ದಾರೆ, ಮೊನ್ನೆ ತನಕ ನಡೆದಂತಹ ಸೀತಾನ್ವೇಷಣೆಯ ಕಾರ್ಯ, ರಾವಣ ಸಂಹಾರದ ಕಾರ್ಯ, ಇದರಲ್ಲಿ ನೀವೆಲ್ಲ ಪಾಲ್ಗೊಂಡು ಭಾರೀ ಶ್ರಮ ಪಟ್ಟಿದ್ದೀರಿ, ದೊಡ್ಡ ಉಪಕಾರ ಮಾಡಿದ್ದೀರಿ.
ಉಪಕಾರಕ್ಕೆ ನಾನಿವತ್ತು ಪ್ರತ್ಯುಪಕಾರ ಮಾಡಬೇಕು. ಯಾರಿಗೆ ಏನೇನು ಬೇಕು ಕೇಳಿಕೊಳ್ಳಿ, ಬೇಕಿದ್ದನ್ನೆಲ್ಲ ಕೊಡ್ತೇನೆ. ನ ರಾಮರಾಜ್ಯೇ ಅಸುಲಭಂಚ ಕಿಂಚಿತ್, ರಾಮ ರಾಜ್ಯದಲ್ಲಿ ಸಿಗದೇ ಇರುವಂತಹ ಸ್ವತ್ತು ಅಂತಿಲ್ಲ. ಯಾರಿಗೇನು ಬೇಕೋ ಕೇಳಿಕೊಳ್ಳಿ, ಕೊಡ್ತೇನೆ. ಯಾಕೆ? ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು. ಮಾಡಿದ ಉಪಕಾರವನ್ನು ಮರೆತು ಕೂಡಬಾರದು. ಎಲ್ಲ ಉಪಕಾರ ಮಾಡಿದ್ದೀರಿ, ಯಾರಿಗೆ ಏನೇನು ಬೇಕು ಕೇಳಿಕೊಳ್ಳಿ, ಕೊಡ್ತೇನೆ. ಎಲ್ಲರೂ ಕೇಳಿಕೊಂಡ್ರು. ರಾಮದೇವರು ಎಲ್ಲರೂ ಕೇಳಿದ್ದನ್ನೆಲ್ಲ ಕೊಟ್ಟರು. ಹನುಮಂತ ದೇವರು ಮಾತ್ರ ಇನ್ನೂ ಹಾಗೆ ಕೂತಿದ್ದಾರೆ, ಎದ್ದು ನಿಂತಿಲ್ಲ. ಅದನ್ನು ಕೊಡು ಸ್ವಾಮಿ, ಇದನ್ನು ಕೊಡು ಸ್ವಾಮಿ, ಒಂದನ್ನೂ ಅಂದದ್ದಿಲ್ಲ. ರಾಮದೇವರೇ ಹನುಮಂತನ ಗುರುತಿಸಿ ಎಬ್ಬಿಸಿ ಕೇಳ್ತಾ ಇದ್ದಾರೆ, ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡಿದವನು ನೀನು, ನೀನೇ ಏನನ್ನು ಕೇಳೋದು ಸುಮ್ಮನಿದ್ದಿ? ಯಾಕೆ? ಏನಾದರೂ ಕೇಳು, ನಾನು ಕೊಡಬೇಕು. ನಾನು ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು, ಕೊಡು, ಕೇಳು. ಪ್ರಾಣದೇವರು ಅಂತ ಇದ್ದಾರೆ, ಸ್ವಾಮಿ ಏನು ಮಾತಿದು? ಉಪಕಾರ ಮಾಡಿದವರು ಯಾರು? ಉಪಕಾರ ಮಾಡಿಸಿಕೊಂಡವರು ಯಾರು? ಇವತ್ತು ಪ್ರತ್ಯುಪಕಾರ ಮಾಡಬೇಕಾದವರು ಯಾರು? ರಾವಣನ ಉಪಟಳ ತಡೆಯೋದು ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ದೇವತೆಗಳು, ಋಷಿಗಳು, ಮುನಿಗಳು, ಮನುಷ್ಯರು ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಅಂತಹ ರಾವಣನ ಸಂಹಾರಕ್ಕೋಸ್ಕರ ಭೂಮಿಯಲ್ಲಿ ಅವತರಿಸಿ ಬಂದವನು ನೀನು ಸ್ವಾಮಿ. ರಾವಣನ ಉಪಟಳ ತಡೆಯುವುದು ಸಾಧ್ಯ ಇಲ್ಲ ಅಂತ ನಾವು ಮಾಡಿದ ಪ್ರಾರ್ಥನೆಗೆ ಅವನ ಸಂಹಾರಕ್ಕೆ ಭೂಮಿಗೆ ಅವತರಿಸಿ ಬಂದವನು ನೀನು. ಯಾರಿಗೆ ಯಾರು ಉಪಕಾರ ಮಾಡಿದ್ದು? ನಮಗೆ ನೀನು ಉಪಕಾರ ಮಾಡಿದ್ದಿ. ಹಾಗಿರುವಾಗ ಬದಲಾಗಿ ನೀನು ಅಂದೆ ಅಂತಂದರೆ ಅದು ನಿನ್ನ ದೊಡ್ಡತನ. ಎಲ್ಲ ಉಪಕಾರ ಮಾಡಿದ್ದೀರಿ, ಯಾರಿಗೇನು ಬೇಕೋ ಕೇಳಿ, ನಿನ್ನ ದೊಡ್ಡತನ. ಪ್ರತ್ಯುಪಕಾರ ಮಾಡಬೇಕು. ನಾವು ಅದನ್ನು ಒಪ್ಪಿಕೊಂಡು, ಹೌದು ನಾವು ಉಪಕಾರ ಮಾಡಿದ್ದು ಹೌದು, ನೀನು ಪ್ರತ್ಯುಪಕಾರ ಮಾಡಬೇಕಾದದ್ದು ಹೌದು, ಒಂದು ಅವಕಾಶವನ್ನು ನೀಡ್ತಾ ಇದ್ದೇವೆ, ಕೊಡು, ನಂಗೆ ಅದು ಕೊಡು, ಇದು ಕೊಡು ಅಂತ ಅಂದದ್ದಾದರೆ ನಮ್ಮದು ಎಷ್ಟು ಸಣತನ ಆಗತ್ತೆ. ಯಾರಿಗೆ ಯಾರು ಉಪಕಾರ ಮಾಡಿದ್ದು? ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀಹಿ ಅಬ್ಜಜಶ್ಚ ಗಿರಿಶಃ ಸಹ ಲೋಕಪಾಲೈಹಿ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹರನೆ ಕಪಯಸ್ಸಹಾಯಾಃ. ಯಾರು ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಅಂತಂದರೆ ಯತ್ಪಾದ ಪಂಕಜರಜ ಶಿರಸಾ ವಿಭರ್ತಿ, ಯಾರ ಪಾದದ ಧೂಳಿಯನ್ನು ಶಿರಸ್ಸಿನ ಮೇಲೆ ಹೊತ್ಕೋತಾ ಇದ್ದಾರೆ ಯಾರು? ಶ್ರೀಹಿ ಮಹಾಲಕ್ಷ್ಮೀ ದೇವಿ, ಅಬ್ಜಜಃ ಬ್ರಹ್ಮದೇವರು, ರುದ್ರದೇವರು, ಸಹ ಲೋಕಪಾಲೈಹಿ. ಅಂತಹ ಸರ್ವೇಶ್ವರಸ್ಯ ಪರಮಸ್ಯ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹನನೆ ಕಪಯಸ್ಸಹಾಯಾಃ. ಅಂತಹ ಶ್ರೀರಾಮಚಂದ್ರನಿಗೆ, ಸರ್ವಶಕ್ತನಾಗಿರುವಂತಹ ಭಗವಂತನಿಗೆ, ಶ್ರೀರಾಮಚಂದ್ರನಿಗೆ ಆ ರಾವಣ ಸಂಹಾರಕ್ಕೆ ಕಪಿಗಳ ಸಹಾಯನೇನು? ಅದರ ಪರೀಕ್ಷೆಯೂ ನಡೆದು ಹೋಯಿತು. ಏನು? ಕಪಿಗಳು ರಾಮನ ನೇತೃತ್ವದಲ್ಲಿ ಬಂದಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಅದೆಷ್ಟು ರಾಕ್ಷಸ ಸಂಹಾರ ಮಾಡೋದಪ್ಪ, ಎಷ್ಟು ರಾಕ್ಷಸ ಸಂಹಾರ ಮಾಡೋದು? ಆಯಿತು ಮುಗೀತು ಅಂತಂದರೆ ಇಲ್ಲ, ಮತ್ತೆ ಪುನಃ ಒಂದಿಷ್ಟು ಮಂದಿ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಾವಣನಲ್ಲಿದ್ದಂತಹ ಸರ್ವ ಸೈನ್ಯವು ಕೂಡ ಹತವಾಗಿ ಹೋಯಿತು. ಎಲ್ಲರನ್ನೂ ಆಹುತಿ ಕೊಟ್ಟು ಮುಗಿಸಿ ರಾವಣ ಇನ್ನೇನು ತಾನು ಕೊನೆಗೆ ಇನ್ಯಾರೂ ಉಳಿದಿಲ್ಲ, ನಾನೇ ಹೊರಡಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ. ಆ ಹೊತ್ತಿಗೂ ಕೂಡ ಒಂದು ಕೆಲಸ ಮಾಡ್ದ. ರಾಜ್ಯದ ಸೇನೆ ಎಲ್ಲ ಖಾಲಾಗಿ ಹೋಯಿತು. ಅವನ ಅಂತರಂಗದ ಸೇನೆ ಒಂದಿತ್ತು, ಅವನ ಅಂತರಂಗದ ಸೇನೆ. ಅದು ಎಷ್ಟು ಅಂತಂದರೆ ಅಂತ ಇದ್ದಾರೆ, 30,000 ಮಹೌಘಕಾನಾಂ ಅಕ್ಷೌಹಿಣೀನಾಂ ಸಹ ಷಟ್ಸಹಸ್ರಂ. 36 ಮಹೌಘ ಸಂಖ್ಯೆಯ ಅಕ್ಷೌಹಿಣಿ ಸೇನೆ. ಒಂದು ಮಹೌಘ ಅಂತಂದರೆ ಒಂದು ಅಂಕೆ ಬರೆದದರ ಮುಂದೆ ಒಂದು 70 ಸೊನ್ನೆ ಸೇರಿಸಬೇಕಂತೆ. ಇಂತಹದ್ದು 36,000 ಮಹೌಘ ಸಂಖ್ಯೆಯ ಅಕ್ಷೌಹಿಣಿ ಸೇನೆ.
ಅಷ್ಟು ದೊಡ್ಡ ಸೇನೆಯಲ್ಲಿ ಹೇಗೆ ಇತ್ತು ಒಂದು ಪ್ರಶ್ನೆ ನಮಗೆ ಬರುತ್ತೆ. ಬ್ರಹ್ಮದೇವರ ವರಬಲ ಹಾಗೆ. ಸುಸೂಕ್ಷ್ಮ ಪ್ರದೇಶೇ ಅಪಿ ನಿವಾಸ ಶಕ್ತಿ. ಸೂಕ್ಷ್ಮ ಪ್ರದೇಶದಲ್ಲಿಯೂ ಕೂಡ ಅಷ್ಟು ದೊಡ್ಡ ಸೇನೆ ಇರುವ ಹಾಗೆ ಬ್ರಹ್ಮದೇವರ ಅನುಗ್ರಹ ಅದು. ರಾವಣ ಅಂದುಕೊಂಡ, ಇನ್ನೇನು ನಾಳೆ ದಿವಸ ನಾನೇ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಈ ಸೇನೆ ಅಂತರಂಗ ಸೇನೆಯನ್ನು ಇಲ್ಲಿಟ್ಟುಕೊಂಡು ಆಯ ಮಾಡಲಿ, ಆ ಸೇನೆಗೆ ನಾಳೆ ಅರ್ಥ ಆದರೂ ಏನು, ಹೋಗಲಿ ಯುದ್ಧಕ್ಕೆ ಅಂತ ಹೇಳಿಕೊಂಡು ಕಳುಹಿಸಿಕೊಟ್ಟಿದ್ದಾನೆ. ಅಂಥ ಸೇನೆ ಕಪಿಗಳ ಮೇಲೆ ಏರಿ ಬರ್ತಾ ಇದೆ. ಕಪಿಗಳು ನೋಡ್ತಾ ಇದ್ದಾರಂತೆ, ಅದರ ಕೊನೆಯೇ ಕಾಣ್ತಾ ಇಲ್ಲ. ಇದೇನು ಸೇನೆ ಬರ್ತಾ ಇದೆಯೋ ಇಲ್ಲ ಆ ಕಡೆ ಇರುವ ಸಮುದ್ರವೇ, ಸುತ್ತ ಇರೋದು ಸಮುದ್ರ, ಅದೇ ಸುನಾಮಿ ಅಂತೆ ಉಕ್ಕೇರಿ ಬರ್ತಾ ಇದೆಯೋ, ಮುಗಿತಲೇ ಇಲ್ಲ, ಕೊನೆಯೇ ಕಾಣ್ತಾ ಇಲ್ಲ.